ಬಾಸ್ ಇದು ನಿಜವಾಗ್ಲೂ ರಿಯಲ್ ಇನ್ಸಿಡೆಂಟ್ ನಡೆದಿರೋಂಥ ಸಿನಿಮಾನೇನ. ಜಸ್ಟ್ ಈಗ ತಾನೇ ಈ ಸಿನಿಮಾ ನೋಡ್ಕೊಂಡ್ ಬಂದೆ. ಈ ಸಿನಿಮಾದ ಹೆಸರು ಬಂದು ಬಾಸ್ ಅಂತ. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಅಂತ ಬಂದಾಗ ನಮ್ಮ ಹೀರೋ ಒಬ್ಬ ದೊಡ್ಡ ಹೀರೋ ಆಗಿರ್ತಾನೆ ಸಿನಿಮಾದಲ್ಲೂ ಕೂಡ. ಅವ್ನಿಗೆ ಒಳ್ಳೆ ಹೆಸರು ಇರುತ್ತೆ, ಒಳ್ಳೆ ಫ್ಯಾನ್ ಫಾಲೋವರ್ಸ್ ಕೂಡ ಇರ್ತಾರೆ. ಅವನಿಗೋಸ್ಕರ ಪ್ರಾಣ ಕೊಡಕ್ಕೂ ರೆಡಿ ಇರ್ತಾರೆ. ಒಂದು ಕಡೆ ಒಳ್ಳೆ ವೈಫು, ಮತ್ತೊಂದು ಕಡೆ ಗರ್ಲ್ ಫ್ರೆಂಡ್ ಕೂಡ ನಮ್ಮ ಹೀರೋಗಿರ್ತಾರೆ. ಎಲ್ಲ ಚೆನ್ನಾಗೇ ಹೋಗೋ ಟೈಮಲ್ಲಿ ನಮ್ಮ ಹೀರೋಗೆ ಇದ್ದಂಥ ಗರ್ಲ್ ಫ್ರೆಂಡ್ಗೆ ಯಾರೋ ಒಬ್ಬ ಮೆಸೇಜ್ ಮಾಡ್ತಾನೆ. ಆ ಮೆಸೇಜ್ ಇಂದ ನಮ್ಮ ಹೀರೋ ಲೈಫಲ್ಲಿ ಏನೆಲ್ಲ ಟ್ವಿಸ್ಟ್ ಆಗುತ್ತೆ, ಕೊನೆಗೆ ಅವ್ನು ಏನಕ್ಕೆ ಜೈಲ್ಗೆ ಹೋಗ್ತಾನೆ, ಜೈಲಿಂದ ಈಚೆ ಬರ್ತಾನ, ಇಲ್ಲ ಒಂದು ತಪ್ಪಿತ್ತ, ಇಲ್ಲ ಬೇಕಂತಾನೆ ಇವನ್ನ ತಗಲಾಕ್ಸ್ಬೇಕು ಅಂತ ಬೇರೆಯವರೆಲ್ಲ ಟ್ರೈ ಮಾಡ್ತಾ ಇದಾರ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಅಂತ ಹೇಳ್ತೀನಿ. ಈ ಸಿನಿಮಾದಲ್ಲಿ ಏನ್ ವರ್ಕ್ ಆಯ್ತು ಅಂತ ನನ್ನ ಕೇಳಿದ್ರೆ ಸ್ಟೋರಿ ಅಂತಾನೆ ಹೇಳ್ತೀನಿ. ಸಖತ ಬರ್ಕೊಂಡಿದ್ದಾರೆ ಡೈರೆಕ್ಟರ್ ಲಾವ ಅವರು. ಪ್ರತಿಯೊಂದು ಸೀನು ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಅಂತಾನೆ ಹೇಳ್ತೀನಿ. ಇನ್ನು ಹೀರೋ ಆದಂತ ತನುಷ್ ಶಿವಣ್ಣ ಅವ್ರ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ ಅಂತಾನೆ ಹೇಳ್ತೀನಿ. ಇನ್ನು ಹೀರೋಯಿನ್ಗಳಿಗೆ ಅವ್ರಿಗೆ ಸಿಕ್ಕಿರೋ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲಿ ಅವ್ರು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂದ್ರೂ ತಪ್ಪಾಗಲ್ಲ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ, ಮೇಕಿಂಗ್ ಆಗಲಿ ಸಖತ್ ಇಷ್ಟ ಆಗುತ್ತೆ ಅಂತಾನೆ ಹೇಳ್ತೀನಿ. ಇನ್ನು ಏನ್ ವರ್ಕ್ ಆಗಿಲ್ಲ ಅಂತ ಕೇಳಿದ್ರೆ ಸ್ವಲ್ಪ ಸ್ಕ್ರೀನ್ ಪ್ಲೇ ಸ್ಲೋ ಅನ್ಸುತ್ತೆ. ಅದ್ ಬಿಟ್ರೆ ಓವರ್ ಆಲ್ ಒಂದು ಒಳ್ಳೆ ಸಿನಿಮಾ. ಇನ್ನು ಯಾರೆಲ್ಲ ಈ ಸಿನಿಮಾ ನೋಡಿಲ್ವೋ ಫಸ್ಟ್ ಹೋಗಿ ಈ ಸಿನಿಮಾನ ನೋಡಿ ರೀಲ್ ಯಾವುದು ರಿಯಲ್ ಯಾವುದು ಅಂತ ನೀವೇ ತಿಳ್ಕೊಂತೀರಾ ಅಂತ ಹೇಳ್ತೀನಿ. ಯಾರೆಲ್ಲ ಈ ಸಿನಿಮಾ ನೋಡಿದ್ರೋ ನಿಮ್ಗೆ ಏನ್ ಅನ್ಸ್ತು ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದರಿಂದ ಯಾರಿಗಾರ ನನ್ನ ಕಂಟೆಂಟ್ ಇಷ್ಟ ಆಯ್ತು ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.